ಬರ್ತೀನಿ ಅಂದಿದ್ದು 31ನೇ ತಾರೀಕು, ಇವತ್ತಿಗೆ 28ನೇ ತಾರೀಕು, ಅಂದರೆ ಇನ್ನು 3 ದಿನ ಬಾಕಿ ಇದೆ. ಬೆಂಗಳೂರಿನಲ್ಲೇ 3 ದಿನಕ್ಕೆ ಬೆಂಗಳೂರಿಗೆ ಬರ್ತಿದ್ದಾನೆ ಕಾಮಿ. ಇಷ್ಟು ದಿನ ಈ ಪ್ರಕರಣದಲ್ಲಿ ಏನೇನಾಯ್ತಲ್ಲ ಅದು ಕೇವಲ ಪ್ರಾಥಮಿಕ ತನಿಖೆ ಅಷ್ಟೇ. ನಾವು ಮೊದಲಿಂದ ಹೇಳ್ತಾ ಇದ್ವಿ 0.01% ಅಷ್ಟೇ. ಅಸಲಿ ಪಿಕ್ಚರ್ ಆರಂಭ ಆಗೋದೆ ಪ್ರಜ್ವಲ್ ರೇವಣ್ಣ ಬಂದ ಮೇಲೆ. ಈ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್. ಸೊ ಮೆಡಿಕಲ್ ಟೆಸ್ಟ್ ಆಗುತ್ತೆ ಪ್ರಜ್ವಲ್ ರೇವಣ್ಣಂಗೆ, ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ SIT ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸಿ ಪ್ರಜ್ವಲ್ ರೇವಣ್ಣ ಒಂದಿಷ್ಟು ದಿನಗಳ ಕಾಲ ವಶಕ್ಕೆ ಪಡೆದುಕೊಳ್ತಾರೆ. ಸ್ಥಳ ಮಹಾಜರು ಮಾಡಿ ಆರೋಪಿಯ ಹೇಳಿಕೆಗಳನ್ನು ದಾಖಲು ಮಾಡ್ಕೋತಾರೆ. ಪ್ರಜ್ವಲ್ ಮತ್ತು ಸಂತ್ರಸ್ತೆ ಎದುರು ಬದುರು ಕೂರಿಸಿಕೊಂಡು ಅವರ ವಿಚಾರಣೆ ನಡೆಸ್ತಾರೆ. ಮೊಬೈಲ್ನಲ್ಲೇ ರಾಸಲೀಲೆ ವಿಡಿಯೋ ರೆಕಾರ್ಡ್ ಆಗಿರೋ ಹಿನ್ನೆಲೆಯಲ್ಲಿ ಆ ಮೊಬೈಲನ್ನು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಮೊದಲಿಗೆ ವಶಕ್ಕೆ ಪಡೆದುಕೊಳ್ತಾರೆ. ಯಾವ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಆಗಿತ್ತು ಅಥವಾ ಯಾವ ಮೊಬೈಲಲ್ಲಿ ವಿಡಿಯೋ ಇದೆ ಆ ಮೊಬೈಲನ್ನು ವಶಕ್ಕೆ ಪಡೆದುಕೊಳ್ತಾರೆ. ಆದರೆ ಇದೆಲ್ಲ ಷಡ್ಯಂತ್ರ, ಅಯ್ಯೋ ನನ್ನ ಮೇಲೆ ಸುಳ್ಳು ದಾಖಲು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೋರ್ಟ್ಗೆ ಅಫಿಡವಿಟ್ ಮೂಲಕ ಸಲ್ಲಿಸುವ ಸಾಧ್ಯತೆ ಇದೆ. ಹಾಗಾಗಿ ಪ್ರಜ್ವಲ್ನ ಪುರುಷತ್ವ ಪರೀಕ್ಷೆ ಮಾಡಿಸೋ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಗಂಡ್ಸಾ ಅನ್ನೋ ಪ್ರಶ್ನೆ SIT ಮುಂದೆ ಬರುತ್ತೆ. ಇವರೇ ನುಣುಚ್ಕೊಳ್ಳೋದಕ್ಕೆ ಮಾಡೋ ಪ್ರಯತ್ನಗಳಿದಲ್ಲ. ನಾನೇನೂ ಮಾಡಿಲ್ಲ, ಬೇಕಾದ್ರೆ ಚೆಕ್ ಮಾಡಿ, ನಾನು ಗಂಡಸೇ ಅಲ್ಲ, ಸಿನಿಮಾಗಳಲ್ಲೆಲ್ಲ ನೋಡಿದ್ರಲ್ಲ ಆ ರೀತಿ ಹೋಗೋಕ್ಕೂ ಹೆಸ್ಕೊಳ್ಳಲ್ಲ ಈ ಪ್ರಕರಣದಿಂದ ಹೊರಗಡೆ ಬರಬೇಕು ಅಂತ. ಹಾಗಾಗಿ ಬೇರೆ ಬೇರೆ ರೀತಿಯ ತಂತ್ರ ಪ್ರತಿತಂತ್ರಗಳನ್ನು ಮಾಡ್ಕೊಂಡಿದ್ರೆ SIT ಅಧಿಕಾರಿಗಳು ಕೂಡ ತಮ್ಮ ಕೆಲಸ ಏನು ಮಾಡಬೇಕು ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಏನೇನಾಗುತ್ತೆ, ಏನೇನು ಮಾಡಬೇಕು ಅನ್ನೋದರ ಎಲ್ಲ ಪ್ಲ್ಯಾನ್ಗಳು ರೆಡಿ ಇದೆ.